100% ವೆಯ್ಟ್ ಲಾಸ್ ಮಾಡ್ಬೋದು. ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ನಾನು ಜಿಮ್ಗೂ ಜಾಯ್ನ್ ಆಗಿ 4-5 ಮಂತ್ಸಲ್ಲಿ 10 kg ನಾನು ವೆಯ್ಟ್ ರಿಡ್ಯೂಸು ಮಾಡಿದೆ. ನನ್ನನ್ನು ನೋಡಿ ತುಂಬ ಜನ ಟ್ರಾನ್ಸ್ಫಾರ್ಮ್ ಮಾಡಿದ್ರು. ಜಸ್ಟ್ ಒಂದು ಯೋಗ ಮ್ಯಾಟ್ ಮತ್ತು 2.5 kg ಡಂಬಲ್ಸ್ನ ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡೋ ಥರ ಪ್ರೋಗ್ರಾಮ್ಸ್ನ ಡಿಸೈನ್ ಮಾಡಿದ್ವಿ. ಸೊ ಅದಕ್ಕೆ ನಮ್ಮ ಪ್ರೋಗ್ರಾಮ್ಸ್ನೆಲ್ಲ ಜಸ್ಟ್ ಮಿನಿಮಮ್ ಅಂದರೆ 99 ರುಪೀಸ್, ಮ್ಯಾಕ್ಸಿಮಮ್ ಅಂದರೆ 3499 ರುಪೀಸ್ಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಆದರೆ ನಾನು ಇದಕ್ಕಿಂತ ಮುಂಚೆನೇ ಜಸ್ಟ್ 49 ರುಪೀಸ್ಗೆ ಇನ್ಸ್ಟಾಗ್ರಾಮಲ್ಲಿ 3 ಮಂತ್ಸ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ರನ್ ಮಾಡಿದ್ದೆ. 398 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ 250+ ಮೆಂಬರ್ಸ್ ವೆಯ್ಟ್ ಲಾಸ್ ಮಾಡಿದ್ದಾರೆ. ನಮ್ಮದು ಕಂಪ್ಲೀಟ್ ಆನ್ಲೈನ್. ನಮ್ಮ ಅಪ್ಲಿಕೇಶನ್ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಹರ್ವಿಲ್ ಅಂತ ಇದು ವೆಬ್ ಅಪ್ಲಿಕೇಶನ್, ಈಸಿ ಟು ಆಕ್ಸೆಸಬಲ್. ನನ್ನ ಹೆಸರು ದೀಪಶ್ರೀ ಅಂತ. ನಾನು ಫಿಟ್ನೆಸ್ ಎಂಟರ್ಪ್ರಿನರ್. ನಾನು ವಿಮೆನ್ಗೋಸ್ಕರ ಅವರ ಹೆಲ್ತ್ ಆ್ಯಂಡ್ ವೆಲ್ನೆಸ್ಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದ್ದೀನಿ, ಅದೇ arvil.com. ಮೇಡಮ್, ನನ್ನ ಕ್ವಶನ್ ಏನಂದರೆ, ಸೊ 99ಗೆ ವೆಯ್ಟ್ ಲೆಸ್ ಮಾಡ್ಬೋದಿಲ್ಲ, ಇದು ಬ್ರ್ಯಾಂಡಿಂಗ್ಗೋಸ್ಕರ ಮಾಡ್ತೀರಾ, ಗಿಮಿಕಾ ಅಥವಾ ನಿಜವಾಗ್ಲೂ ಕೊಡ್ತಿದ್ದೀರಾ ಅಂತ? 100% ವೆಯ್ಟ್ ಲಾಸ್ ಮಾಡ್ಬೋದು. ಹೌದನ್ನು ಒಪ್ಕೊತೀನಿ, ಇದು ನಾನು ಬ್ರ್ಯಾಂಡಿಂಗ್ಗೋಸ್ಕರನೇ ಮಾಡ್ತಿರ್ಬೋದು. ಆದರೆ ಹರ್ವಿಲ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ನಾವು ಈ ಪ್ರೋಗ್ರಾಮ್ನ ರೀಸೆಟ್ 30 ಡೇಸ್ ಲೈವ್ ಸೆಷನ್ನ ಜಸ್ಟ್ 99 ರುಪೀಸ್ಗೆ ಕೊಡ್ತೀವಿ. ನಮ್ಮ ಹಾಗೆ 99ಗೆ ವೆಯ್ಟ್ ಲಾಸ್ ಮಾಡಬಹುದಾ ಅಂತ ನಿಮ್ಗೆ ಯಾಕೆ ಈ ಡೌಟು? ಇದೇ ಪ್ರೋಗ್ರಾಮ್ನ ನಾನು 1999ಗೋ ಇಲ್ಲ 2099ಗೋ ಬಿಟ್ಟಿದ್ದರೆ ನಿಮ್ಗೆ ಈ ಡೌಟ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದರೆ ನಮ್ಮ ಜನಗಳ ಅಸಂಪ್ಷನ್ನು ಹೈ ಪ್ರೈಸ್ ಇದ್ದರೆ ಹೈ ಕ್ವಾಲಿಟಿ, ಲೋ ಪ್ರೈಸ್ ಇದ್ದರೆ ಲೋ ಕ್ವಾಲಿಟಿ ಅಂತ ಅಲ್ವಾ? ಆದರೆ ನಾನು ಇದಕ್ಕಿಂತ ಮುಂಚೆನೇ ಜಸ್ಟ್ 49 ರುಪೀಸ್ಗೆ ಇನ್ಸ್ಟಾಗ್ರಾಮಲ್ಲಿ 3 ಮಂತ್ಸ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ರನ್ ಮಾಡಿದ್ದೆ. 398 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ 250+ ಮೆಂಬರ್ಸ್ ವೆಯ್ಟ್ ಲಾಸ್ ಮಾಡಿದ್ದಾರೆ. ನಾನು ಏನೆಲ್ಲ ಕೊಟ್ಟಿದ್ದೀನಿ ಅಂತ ಅಂದರೆ ಕ್ವಾಲಿಟಿ ನಾಟ್ ರಿಲೇಟೆಡ್ ಟು ಪ್ರೈಸ್ ಅಂತ. ಎಸ್ ಮೇಡಮ್, ನನ್ನ 4ನೇ ಪ್ರಶ್ನೆ ಏನಂದರೆ, ಬೇರೆ ಪ್ರೋಗ್ರಾಮ್ ಜೊತೆ ಕಂಪೇರ್ ಮಾಡಿದ್ರೆ ವೈ ಇಸ್ ಹರ್ವಿಲ್ ಸೋ ಅಫೋರ್ಡಬಲ್ ಅಂತ? ಫಸ್ಟ್ ಆಫ್ ಆಲ್ ನಾವು ಈ ಪ್ರೋಗ್ರಾಮ್ನ ಡಿಸೈನ್ ಮಾಡಿರೋದೇ ವಿಮೆನ್ಗೋಸ್ಕರ ಅಂತ. ಜೊತೆಗೆ ನಮ್ಮ ಟಾರ್ಗೆಟ್ ಬಂದು ಸಿಟಿಯಿಂದ ಹಿಡಿದು ಹಳ್ಳಿವರೆಗೂ ನಮ್ಮ ಪ್ರೋಗ್ರಾಮ್ಸ್ ರೀಚ್ ಆಗಬೇಕು ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಇದನ್ನ ಕಡಿಮೆ ಪ್ರೈಸಿಗೆ ಬಿಡ್ತಿದ್ದೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ, ಇವಾಗಲೂ ಕೂಡ ಮೋಸ್ಟ್ ಆಫ್ ದ ವಿಮೆನ್ ಡಿಪೆಂಡೆನ್ಸಿ ಇದ್ದಾರೆ. ಇಲ್ಲ ವರ್ಕಿಂಗ್ ಮಾಡ್ತಾ ಇದ್ರು ಕೂಡ ಒಂದು ಅವ್ರ ಫಾದರ್ಗೆ ಆನ್ಸರಬಲ್ ಇರ್ತಾರೆ, ಇಲ್ಲ ಅಂದರೆ ಹಸ್ಬೆಂಡ್ಗೆ ಆನ್ಸರಬಲ್ ಇರ್ತಾರೆ. ಸೊ ಅವ್ರಿಗವರು ಖರ್ಚು ಮಾಡ್ಕೋಬೇಕಂತ ಅಂದರೆ ಸೆಲ್ಫಿಶ್ ಅಂತಾರೆ. ಜೊತೆಗೆ ನಮ್ಮ ಇಂಡಿಯನ್ ಸೊಸೈಟಿ ಹೇಗೆ ಟ್ಯೂನಪ್ ಮಾಡಿಬಿಟ್ಟಿದೆ ಅಂತ ಅಂದರೆ, ಮದುವೆಗಿಂತ ಮುಂಚೆ ಫ್ಯಾಮಿಲಿಗೋಸ್ಕರ, ಮದುವೆ ಆದಮೇಲೆ ಗಂಡನಿಗೋಸ್ಕರ, ಮಕ್ಕಳಾದ್ಮೇಲೆ ಮಕ್ಳಿಗೋಸ್ಕರ. ಇದ್ರ ಮಧ್ಯ ನಮ್ಮ ಹೆಂಗಸರು ಅವ್ರ ಹೆಲ್ತ್ನ ಪ್ರಿಯಾರಿಟಿ ಹಾಗೆ ಇಟ್ಕೋತಲೇ ಇಲ್ಲ. ಸೊ ಅಟ್ಲೀಸ್ಟ್ ನಾವು ಪ್ರೈಸ್ನ ಕಡಿಮೆ ಬಿಟ್ಟರೆ ಎಲ್ಲರೂ ಕೂಡ ಒಂದು ಫಿಟ್ ಆಗಬೇಕು ಅನ್ನೋ ಕಡೆ ಒಂದು ಸ್ಟೆಪ್ ಇಡ್ತಾರೆ ಅನ್ನೋಕ್ಕೋಸ್ಕರ ನಾವು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಈ ಪ್ರೋಗ್ರಾಮ್ನ ಲಾಂಚ್ ಮಾಡ್ತಿದ್ದೀವಿ. ಜೊತೆಗೆ ಇದನ್ನು ನಾವು ಹೇಗೆ ಕನ್ಕ್ಲೂಡ್ ಮಾಡಿದ್ವಿ ಅಂದರೆ 1267 ಮೆಂಬರ್ಸ್ ಮೇಲೆ ರಿಸರ್ಚ್ ಮಾಡಿದ್ವಿ. ಅವಾಗ ನಮ್ಗೆ ಗೊತ್ತಾಗಿದೆ ಏನಂತ ಅಂದರೆ 90% ವಿಮೆನ್ ಅವ್ರ ಹೆಲ್ತ್ನ ಪ್ರಿಯಾರಿಟಿ ಇಟ್ಕೊಂಡೇ ಇಲ್ಲ, ಬರೀ ಫ್ಯಾಮಿಲಿ. ಈ ಪ್ರೋಗ್ರಾಮ್ನ ಎಲ್ಲಿ ಕಂಡಕ್ಟ್ ಮಾಡ್ತೀರಾ? ಅಂದರೆ ಆನ್ಲೈನ್, ಆಫ್ಲೈನ್, ಜಿಮ್ಮ? ನಮ್ಮದು ಕಂಪ್ಲೀಟ್ ಆನ್ಲೈನ್. ನಮ್ಮ ಅಪ್ಲಿಕೇಶನ್ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಹರ್ವಿಲ್ ಅಂತ ಇದು ವೆಬ್ ಅಪ್ಲಿಕೇಶನ್, ಈಸಿ ಟು ಆಕ್ಸೆಸಬಲ್. 1 ಕ್ಲಿಕ್ಕಲ್ಲಿ ನಮ್ಮ ಪ್ರೋಗ್ರಾಮ್ನ ಜಾಯ್ನ್ ಆಗಿ ಫಿಟ್ ಆಗಿ. ಮೇಡಮ್, ಹಾಗೇನೆ ಹ್ಯಾಡ್ಸಲ್ಲಿ ಹೇಳಿದ್ದೀರಾ 8 to 12 kg ವೆಯ್ಟ್ ಲಾಸ್ ಮಾಡಬಹುದು ಅಂತ. ಜಿಮ್ಗೆ ಹೋಗದೆ ಹೆವಿ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಪಾಸಿಬಲ್ ಅಂತ? 100% ಪಾಸಿಬಲ್. ನಾನು ಇದುವರೆಗೂ ನನ್ನ 100+ ಕ್ಲೈಂಟ್ಸ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ 300+ ಮೆಂಬರ್ಸು ಸಬ್ಸ್ಕ್ರಿಪ್ಷನ್ ತೊಗೊಂಡು ಈಸಿಯಾಗಿ 3 to 4 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಅದು ಜಸ್ಟ್ 2.5 kg ಡಂಬಲ್ ಮತ್ತು ಅವ್ರ ಬಾಡಿ ವೆಯ್ಟ್ಸ್ನ ಯೂಸ್ ಮಾಡಿಕೊಂಡು. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಪ್ಲೇಸ್ ಡಸಂಟ್ ಮ್ಯಾಟರ್, ರೈಟ್ ಗೈಡೆನ್ಸ್ ಇದ್ದರೆ ಪಕ್ಕಾ ರಿಸಲ್ಟ್ಸ್ ಬರುತ್ತೆ. ಎಸ್ ದೀಪಾ ಮೇಡಮ್, ಅಂದರೆ ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ, ಸೊ ಹೇಗೆ ಬಂದ್ರಿ ಈ ಫೀಲ್ಡ್ಗೆ, ಹೇಗೆ ಅಂತ? ನಾನೊಂದು ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಪಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ, ಅಮ್ಮ ಹೌಸ್ ವೈಫ್. ತಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಸೊ ನಾನು ಇಂಜಿನಿಯರಿಂಗ್ ಮುಗಿಸಿ 7+ ಇಯರ್ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿದ್ದೀನಿ. ಜೊತೆಗೆ ನಂಗೆ ಮುಂಚೆಯಿಂದನೂ ಫಿಟ್ನೆಸ್ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸರ್ಟಿಫಿಕೇಷನ್ಸ್ ಎಲ್ಲ ಮಾಡಿಕೊಂಡು ಈಗ ಪರ್ಸನಲ್ ಟ್ರೈನಿಂಗ್ಸ್ ತೊಗೊತಾ ಇದ್ದೀನಿ. ಸೊ ಯಾಕೆ ಅಂತ ಈ ಒಂದು ಫೀಲ್ಡ್, ಮತ್ತು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಮೇಡಮ್? ಮೇನ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ 3 ರೀಸನ್ಸ್ ಇದೆ. ಅದರಲ್ಲಿ 1 ರೀಸನ್ ನನ್ನ ಸ್ಟ್ರಗಲ್ಸ್. ಈಗ ನಾನು ಚಿಕ್ಕವಳಿದ್ದಾಗ ಅಂದರೆ 8th 9th ಇದ್ದಾಗ ಡ್ಯೂ ಟು ಸಮ್ ಹಾರ್ಮೋನಲ್ ಚೇಂಜಸ್ ನನ್ನ ಬಾಡಿ ವೆಯ್ಟ್ನ ಇನ್ಕ್ರೀಸ್ ಆಯಿತು. ಸೊ 10+ kgನ ರೆಡ್ಯೂಸ್ ಮಾಡೋಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಏನೇನೋ ಮನೆ ಗೈಡೆನ್ಸು, ಯೂಟ್ಯೂಬ್ ಅಂತೆ, ಸೈಕಲಿಂಗ್ ಅಂತೆ, ಜಾಗ್ ಅಂತೆಲ್ಲ ಟ್ರೈ ಮಾಡಿದೆ. ಬಟ್ ಏನು ಮಾಡಿದ್ರು ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿರಲಿಲ್ಲ. ಫೈನಲಾಗಿ ನನ್ನ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ನಾನು ಜಿಮ್ಗೂ ಜಾಯ್ನ್ ಆಗಿ 4-5 ಮಂತ್ಸಲ್ಲಿ 10 kgನ ನಾನು ವೆಯ್ಟ್ ರೆಡ್ಯೂಸು ಮಾಡಿದೆ. ನನ್ನ ನೋಡಿ ತುಂಬ ಜನ ಇನ್ಸ್ಪೈರ್
ಯಾರಾದರೂ, ಆದರೂ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಮೇನ್ ರೀಸನ್ ಅಂದರೆ ಪ್ಲೇಸ್. ತುಂಬ ಜನದ ಮನೇಲಿ ಜಿಮ್ಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಜಿಮ್ಗೆ ಹೋಗೋಕೆ ಪರ್ಮಿಷನ್ ಇದ್ದರೂ ಅವರಲ್ಲೇ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಯಾರೋ ನನ್ನ ನೋಡ್ಬಿಡ್ತಾರೆ, ಏನೋ ಅನ್ಕೊಂಡ್ಬಿಡ್ತಾರೆ, ನಾನು ಇಷ್ಟಪ್ಪ ಇದ್ದೀನಿ, ಹೇಗೆ ಮಾಡೋದು, ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೈಸ್. ನಾನು ಆಲ್ಮೋಸ್ಟ್ 50,000 to 60,000 ಖರ್ಚು ಮಾಡಿದೆ. ಬಟ್ ಎಲ್ಲರ ಕೈಲೂ ಅಷ್ಟು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಜೊತೆಗೆ ಮನೇಲಿ ಇಷ್ಟೊಂದು ಖರ್ಚು ಮಾಡ್ತೀಯ ಅಂತ ಒಪ್ಕೊಳ್ಳೋದು ಇಲ್ಲ. ಆ್ಯಂಡ್ ಲಾಸ್ಟ್ ಟೈಮ್. ಓದಬೇಕಾದ್ರೆ ಜಿಮ್ ಏನಕ್ಕೆ, ಕೆಲಸ ಮಾಡ್ತಾ ಇದೆಯಾ, ನನ್ನ ಟೈಮ್ ಇಲ್ಲ. ಸೊ ಈ ಮಲ್ಟಿಪಲ್ ರೀಸನ್ಸಿಂದ ಅವ್ರು ಯಾರು ಹೋಗೋಕ್ಕಾಗಲಿಲ್ಲ. ನಾನು ಇಷ್ಟವರೆಗೂ ಹೇಳಿದ್ದು 10 years ಬ್ಯಾಕು. ಈ 10 yearsಲ್ಲಿ ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ. ಮತ್ತೆ ಇದೇ ಪ್ರಾಬ್ಲಮ್ಮು, ಪ್ಲೇಸು, ಪ್ರೈಸು, ಟೈಮು. ಈ 3 ರೀಸನ್ನಿಂದ ಇದುವರೆಗೂ ಅವ್ರ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಹಾಗೇ ಇಲ್ಲ. ಈ 3 ಪಾಯಿಂಟ್ನ ನಾನು ಕನ್ಸಿಡರ್ ಮಾಡಿಕೊಂಡೆ ಹರ್ವಿಲ್ನ ಸ್ಟಾರ್ಟ್ ಮಾಡಿದ್ದು. ನೀವು ಹಾಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತೀರಲ್ಲ, ಹರ್ವಿಲ್ ಹೇಗೆ ಸಾಲ್ವ್ ಮಾಡುತ್ತೆ? ನಮ್ಮ 8 ಮೆಂಬರ್ಸ್ ಎಕ್ಸ್ಪರ್ಟ್ ಟೀಮ್ ರಿಸರ್ಚ್ ಮಾಡಿದಾಗ ಮತ್ತೆ ನಮಗೆ ಹೈಲೈಟ್ ಆಗಿದೆ ಅಲ್ಲಿ ಪ್ಲೇಸ್, ಪ್ರೈಸ್, ಟೈಮ್. ಈ 10 ವರ್ಷದಿಂದ ಏನು ಪ್ರಾಬ್ಲಮ್ ಇತ್ತೋ ಈಗಲೂ ಕೂಡ ಅದೇ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದೊಂದಕ್ಕೂ ನಮಗೆ ಸೊಲ್ಯೂಷನ್ ಸಿಕ್ತು. ಮೊದಲನೇದಾಗಿ ಪ್ಲೇಸ್ ಅಂದರೆ ಜಿಮ್ಗೆ ಹೋಗೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಮ್ಮ ಪ್ರೋಗ್ರಾಮ್ನ ಏನು ಮಾಡಿದ್ವಿ ಅಂದರೆ, ನಿಮ್ಮ ಕಂಫರ್ಟಬಲ್ ಸ್ಪೇಸ್ ಯಾವುದು, ಮನೆ ಇಲ್ಲ ರೂಮ್, ಜಸ್ಟ್ ಒಂದು ಯೋಗ ಮ್ಯಾಟ್ ಮತ್ತು 2.5 kg ಡಂಬಲ್ಸ್ನ ಯೂಸ್ ಮಾಡಿಕೊಂಡು ವರ್ಕೌಟ್ ಮಾಡೋ ಥರ ಪ್ರೋಗ್ರಾಮ್ಸ್ನ ಡಿಸೈನ್ ಮಾಡಿದ್ವಿ. ನೆಕ್ಸ್ಟು ಪ್ರೈಸ್. ಈ 10 years ಬ್ಯಾಕೆ ನಾನು 10 kg ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ 50,000 to 60,000 ಖರ್ಚು ಮಾಡಿದ್ದೆ. ಈಗಂತೂ ಲೆವೆಲ್ 1 ಇಂದ ಲೆವೆಲ್ 5 ವರೆಗೂ ಟ್ರೈನರ್ಸ್ ಇದ್ದಾರೆ. ಲೆವೆಲ್ 1ಗೆ 50,000 to 60,000 ಅಂದರೆ ಲೆವೆಲ್ 5ಗೆ lakhs ಟುಗೆದರ್ ಖರ್ಚು ಮಾಡಬೇಕು. ಸೊ ಅದಕ್ಕೆ ನಮ್ಮ ಪ್ರೋಗ್ರಾಮ್ಸ್ನೆಲ್ಲ ಜಸ್ಟ್ ಮಿನಿಮಮ್ ಅಂದರೆ 99 rupees, ಮ್ಯಾಕ್ಸಿಮಮ್ ಅಂದರೆ 3,499 rupeesಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಫೈನಲ್ ಆಗಿ ಟೈಮ್. ನಿಮ್ಮ ಕಂಫರ್ಟಬಲ್ ಸ್ಪೇಸಲ್ಲಿ ಕಂಫರ್ಟಬಲ್ ಟೈಮಲ್ಲಿ ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಬರೀ ರಿಸರ್ಚ್ ಮಾಡಿ ಸೊಲ್ಯೂಷನ್ ತಿಳ್ಕೊಂಡಿರೋದಲ್ಲ, ಇದನ್ನ 168 ಮೆಂಬರ್ಸ್ ಮೇಲೆ ಇಂಪ್ಲಿಮೆಂಟ್ ಕೂಡ ಮಾಡಿದ್ದೀವಿ. 100% ರಿಸಲ್ಟ್ ಬಂದಿದೆ. ಅದಕ್ಕೆ ಹರ್ವಿಲ್ನ ಸ್ಟಾರ್ಟ್ ಮಾಡಿ. ಮೇಡಮ್, ಹಾಗಾದರೆ ಹೇಗೆ ಹರ್ವಿಲ್ ಬೇರೆ ಫಿಟ್ನೆಸ್ ಪ್ರೋಗ್ರಾಮ್ಗಿಂತ ಡಿಫರೆಂಟ್? ಹರ್ವಿಲ್ ಫಾಲೋ ಮಾಡೋದು ಹೋಲಿಸ್ಟಿಕ್ ಅಪ್ರೋಚ್ ಅಂತ. ಇಲ್ಲಿ ಯೂಸ್ ಮಾಡ್ತಿರೋ ಮೆಥಡ್ ಮೈಂಡ್, ಬಾಡಿ, ಗಟ್ ಆಕ್ಸಿಸ್ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೋಲಿಸ್ಟಿಕ್ ಹೆಲ್ತ್ ಅಂದರೆ ಏನು ಅಂತ ಹೇಳ್ತೀನಿ. ಮೆಂಟಲ್ ಹೆಲ್ತ್ 30%, ಫಿಸಿಕಲ್ ಹೆಲ್ತ್ 30%, ಗಟ್ 20%, ಲೈಫ್ ಸ್ಟೈಲ್ 20%. ಇಷ್ಟು ಸೇರಿದ್ರೆ ಮಾತ್ರ ನಿಮ್ಮದು 100% ಹೋಲಿಸ್ಟಿಕ್ ಹೆಲ್ತ್ ಅಂತ. ಇದನ್ನು ನಾವು ಮೈಂಡ್, ಬಾಡಿ, ಗಟ್ ಆಕ್ಸಿಸ್ ಮುಖಾಂತರ ನಮ್ಮ ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಂಡಿಯಾದಲ್ಲಿ ನಾವೇ ಅನಿಸುತ್ತೆ ಫಸ್ಟು ಇದನ್ನೆಲ್ಲ ನಮ್ಮ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡಿರೋದು. ಯಾಕಂದರೆ ಮೆಂಟಲ್ ಹೆಲ್ತ್ ಅಂದರೆ ಅವರು ಬರೀ ಮೈಂಡ್ ಸೆಟ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ನಿಮ್ಮ ಫಿಸಿಕಲ್ ಹೆಲ್ತು ಇಲ್ಲ ಲೈಫ್ ಸ್ಟೈಲ್ ಕಡೆ ನೋಡಲ್ಲ. ವೆನ್ ಇಟ್ ಈಸ್ ಕಮ್ ಟು ಫಿಸಿಕಲ್ ಹೆಲ್ತ್, ಅವ್ರು ನಿಮ್ಮನ್ನ ಸಣ್ಣ ಆಗೋದು ಇಲ್ಲ ಸ್ಟ್ರಾಂಗ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಮೆಂಟಲಿ ಲೈಫ್ ಸ್ಟೈಲ್ ಕಡೆ ವರ್ಕ್ ಮಾಡಲ್ಲ. ಯಾಕಂದರೆ ಈ 4 ಆಸ್ಪೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ ಹರ್ವಿಲ್ ಒಂದೇ ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ಹರ್ವಿಲಲ್ಲಿ ಜಾಯ್ನ್ ಆಗಿರೋರು ಯಾವ ಥರ ರಿಸಲ್ಟ್ಸ್ ನೋಡ್ತಿದ್ದಾರೆ? ರೀಸೆಟ್ 30 ಪ್ರೋಗ್ರಾಮ್ ಜಾಯ್ನ್ ಆಗಿರೋರು 2 to 4 kgs ವೆಯ್ಟ್ ಲಾಸ್ ಮಾಡ್ತಿದ್ದಾರೆ. ಸ್ಲಿಮ್ 90 ಜಾಯ್ನ್ ಆದವರು 8 to 12 kgs ವೆಯ್ಟ್ ಲಾಸ್ ಮಾಡ್ತಿದ್ದಾರೆ. ಆದರೆ ಬಿಗ್ಗೆಸ್ಟ್ ರಿಸಲ್ಟ್ ಏನು ಗೊತ್ತಾ? ವೆಯ್ಟ್ ಲಾಸ್ ಅಲ್ಲ, ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಜೊತೆಗೆ ಡಿಸಿಪ್ಲಿನ್ ಮತ್ತು ಸ್ಟ್ರಾಂಗ್ ಮೈಂಡ್ ಸೆಟ್, ಲಾಂಗ್ ಟರ್ಮ್ ಲೈಫ್ ಸ್ಟೈಲ್ ಚೇಂಜ್ ಮತ್ತು ಗುಡ್ ಗಟ್ ಹೆಲ್ತ್. ಮೇಡಮ್, ಈಗಲೂ ವೆಯ್ಟ್ಲೆಸ್ ಬಗ್ಗೆ ಇರುವ ಬಿಗ್ಗೆಸ್ಟ್ ಮಾಹಿತಿಯನ್ನು ಅನ್ನ ತಿನ್ನೋದು ಬಿಡೋದು, ಇಲ್ಲ ಉಪವಾಸ ಇರೋದು, ಇಲ್ಲ ಲಿಕ್ವಿಡ್ ಡಯಟ್ ಮಾಡೋದು, ಇಲ್ಲ ಫ್ರೂಟ್ಸ್ ಡಯಟ್ ಮಾಡೋದು, ಇಲ್ಲ ಜಸ್ಟ್ ಕಾರ್ಡಿಯೋ ಮಾಡಿ ವಾಕ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಕೊಳ್ಳೋದು. ಸೊ ಇದನ್ನೆಲ್ಲ ಬಿಟ್ಟು ಪ್ರಾಪರ್ ನ್ಯೂಟ್ರಿಷನ್ ಪ್ಲಸ್ ರೈಟ್ ವರ್ಕೌಟ್ ಇದ್ರೇ 100% ರಿಸಲ್ಟ್ಸ್. ಹರ್ವಿಲ್ ಯಾರಿಗೆ ಡಿಸೈನ್ ಮಾಡಿದ್ದೀರಿ? ಇದು ಸ್ಪೆಷಲಿ ಡಿಸೈನ್ ಫಾರ್ ವಿಮೆನ್. 16 ಏಜಿಂದ ಹಿಡಿದು 60 ಏಜ್ವರೆಗೂ ಯಾರು ಬೇಕಾದರೂ ಮಾಡ್ಬೋದು. ಹರ್ವಿಲ್ನ ವಿಷನ್ ಏನು ಮೇಡಮ್? ಪ್ರತಿಯೊಂದು ಮನೇಲೂ ಪ್ರತಿಯೊಂದು ಹೆಣ್ಮಕ್ಳು ಫಿಟ್ ಆಗಿರಬೇಕು, ಅವ್ರ ಹೆಲ್ತ್ನ ಫಸ್ಟ್ ಪ್ರಿಯಾರಿಟಿ ಮಾಡ್ಕೋಬೇಕಂತ. ಹರ್ವಿಲಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ ಇದೆ? ರೀಸೆಟ್ 30 ಅಂತ 30 days ಲೈವ್ ವರ್ಕೌಟ್ ಸೆಷನ್ ಇರುತ್ತೆ. ಸ್ಲಿಮ್ 90 days ಪ್ರೋಗ್ರಾಮ್. ಇದರಲ್ಲಿ 4 ಕ್ಯಾಟಗರೀಸ್ ಇದೆ: ಡಯಾಬಿಟಿಸ್, ಥೈರಾಯ್ಡ್, ವೆಯ್ಟ್ ಲಾಸ್ಗೋಸ್ಕರ ಆ್ಯಂಡ್ NRIಗೋಸ್ಕರ. ಹರ್ವಿಲ್ ಹೇಗೆ ವರ್ಕ್ ಆಗುತ್ತೆ ಮೇಡಮ್? 2 ಪ್ಯಾಟರ್ನ್ಸಲ್ಲಿ ಡಿಸೈನ್ ಮಾಡಿದ್ದೀವಿ, ಸ್ಲಿಮ್ 90 ಆ್ಯಂಡ್ ರೀಸೆಟ್ 30 ಅಂತ. ರೀಸೆಟ್ 30ಯಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ಸ್ಲಿಮ್ 90 GPT ಪ್ಯಾಟರ್ನ್ ಇಟ್ಕೊಂಡು ಡಿಸೈನ್ ಮಾಡಿದ್ದೀನಿ. ಹಾಗಂತ ಅಂದರೆ ಗೈಡೆಡ್ ಪರ್ಸ್ನಲ್ ಟ್ರೈನಿಂಗ್ ರೆಕಾರ್ಡೆಡ್ ಸೆಷನ್ಸ್. ನಮ್ಮ ಕ್ಲೈಂಟ್ಸ್ ಎನಿವೇ ಎನಿ ಟೈಮ್ ಕಂಫರ್ಟಬಲ್ ಆಗಿ ವರ್ಕೌಟ್ ಮಾಡ್ಬೋದು. ಹರ್ವಿಲ್ ಯಾಕೆ ವರ್ಕ್ ಆಗುತ್ತೆ ಗೊತ್ತಾ? ಸ್ಟ್ರಾಂಗ್ ಮೋಟಿವೇಶನ್, ಕಂಟಿನ್ಯೂಸ್ ಅಕೌಂಟಬಿಲಿಟಿ, ಸೋಷಿಯಲ್ ಮತ್ತು ವಾಟ್ಸಪ್ ಮುಖಾಂತರ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಥ್ರೂ ಇಂಟ್ರಾಕ್ಷನ್ ಆ್ಯಂಡ್ ವಿಡಿಯೋಸ್. ಲಾಸ್ಟ್ ವಿಮೆನ್ ಸೆಂಟ್ರಿಕ್ ಅಪ್ರೋಚ್. ಎಸ್ ಮೇಡಮ್, ನನ್ನ ಕಡೆಯ ಪ್ರಶ್ನೆ ಇದು. ಸೊ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ. ಸೊ ಕೊನೆಯದಾಗಿ ಹರ್ವಿಲ್ ಈ ಒಂದು ಫಿಟ್ನೆಸ್ ಬಗ್ಗೆ ಹೆಣ್ಣು ಮಕ್ಕಳಿಗೆ ಸೊ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ತುಂಬ ಜನ ಹೆಂಗಸರು ಅವ್ರ ಹೆಲ್ತ್ನ ಲಾಸ್ಟ್ ಪ್ರಿಯಾರಿಟಿ ಮಾಡ್ಕೊಂಡಿದ್ದಾರೆ.
ಸೊ ಅರ್ವಿಲ್ ಈಗ ಒಂದು ಸಿಂಪಲ್ ಕ್ಲಿಕ್ಕಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ತಂದಿದೆ. ಟೈಮ್ ಇಲ್ಲ, ದುಡ್ಡಿಲ್ಲ ಅನ್ನೋ ರೀಸನ್ಸ್ನೆಲ್ಲ ಬಿಟ್ಟು ಅರ್ವಿಲ್ ಜಾಯ್ನ್ ಆಗಿ ನಿಮ್ಮ ಹೆಲ್ತ್ನ ಫಸ್ಟ್ ಪ್ರಿಯಾರಿಟಿ ಮಾಡ್ಕೊಳ್ಳಿ.